ಯಾರದು? ಏಯ್ ವಲ್ಲಭ, ಅಮ್ಮ, ವಲ್ಲಭ, ವಲ್ಲಭ ಎಲ್ಲಿದ್ಯಾ? ವಲ್ಲಭ, ವಿಕ್ರಾಂತ್, ವಿಕ್ರಾಂತ್, ವಲ್ಲಭ, ವಿಕ್ರಾಂತ್, ವಿಕ್ರಾಂತ್ ಎಲ್ಲಿದ್ದೀರೋ? ವಿಕ್ರಾಂತ್, ವಲ್ಲಭ, ವಿಕ್ರಾಂತ್, ಅಯ್ಯೋ ವಿಕ್ರಾಂತ್, ಅತ್ತೆ, ವಲ್ಲಭ, ಯಾರಾದ್ರೂ ಬೇಗ ಬಿಚ್ಚಿ. ಮಾಮ್, ಮಾಮ್ ಏನಾಯ್ತು ಮಾಮ್? ಈ ಕಡೆ ತಿರುಗಿ ಮಾಮ್, ಈ ಕಡೆ ತಿರುಗಿ. ಹೇಗೋ ಹಗ್ಗ ಬಿಚ್ಚಬೇಕಲ್ವಾ? ಗಂಟು ಗಂಟು ಬಿಚ್ಚಿ. ಅಮ್ಮ, ವಲ್ಲಭ ತೆಗಿಯೋ ಮೆತ್ತಿಗೆ. ಏಯ್ ಏಯ್ ಮೆತ್ತಿಗೆ. ಹಗ್ಗ ಬಿಚ್ಚಬೇಕು ತಾನೆ? ಬಿಚ್ಚಬೇಕು ಅಂದ್ರೆ ತಿರುಗಿಸ್ಬೇಕು. ಅಮ್ಮ, ವಲ್ಲಭ, ಸ್ವಲ್ಪ ನಿಧಾನ. ಮಾಮ್ ಸ್ವಲ್ಪ ತಡ್ಕೊಳ್ಳಿ. ಹಗ್ಗ ಬಿಚ್ಚೋ ತರ ಇಲ್ಲ ಕಣೋ, ನನ್ ಪ್ರಾಣನೇ ತೆಗಿತೀರಾ ಅನ್ಸುತ್ತೆ. ನಮ್ಗೆಲ್ಲ ಅದೃಷ್ಟ. ಸುಮ್ನಿರಿ ನೀವು. ಹೇಳಿರಿ ಹೇಳಿರಿ. ಮಾಮ್ ನಿಧಾನ. ಎದ್ದೇಳಿ ಎದ್ದೇಳಿ ಮಾಮ್, ನಿಧಾನ. ಏನಾಯ್ತತ್ಗೆ? ನಿನ್ ಚಪ್ಪಲಿ ಕೂಡ ಅಲ್ಲೇ ಬಿಟ್ಬಿಟ್ಟಿದ್ಯಾ? ಅದ್ರ ಮೇಲೆ ಬಿದ್ದಿದ್ದಾಳ ಕಣೆ ಅಕ್ಕ. ಅಮ್ಮವ್ರ ಹೆಸರಿಲ್ದೆ ಬೇರೆ ಹೆಸರಿದ್ದಿದ್ರೆ ಹೀಗ್ ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಮೊದ್ಲು ನಮ್ಮ ಮಾಮ್ಗೆ ಅವ್ರ ಮೇಲೆ ಅವ್ರಿಗೆ ಯಾಕೆ ಅನುಮಾನ ಬಂತು ಅಂತ ತಿಳ್ಕೊಳ್ಳಿ. ನೋಡ್ದಾಗಿದೆ ಅಂತ ಹೇಳಿದ್ದಲ್ವಾ? ಹಾಗಿದೆ ಹೀಗಿದೆ ಅಂತ ಹೇಳಬಾರ್ದೆ. ನೋಡಿದ್ರೆ ನೋಡಿದೀನಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ. ನೋಡಿದ್ರೆ ಮಾತ್ರ ಏನಂತೆ ಚಿಕ್ಕಪ್ಪ? ತಾಯ್ತಾ ಮಾತ್ರ ಇವ್ರ ಕತ್ತಿಗೆ ಬಿದ್ದಿದೆ ಅಂದ್ರೆ ನಾ ನಂಬೋದಿತ್ತು. ಇಷ್ಟು ದೊಡ್ಡ ಹಗ್ಗನ ಹೇಗ್ ಕಟ್ತಾಳೆ? ಗಾಯತ್ರಕ್ಕ ಆಗಿದ್ರೆ ಕಟ್ತಾಳೆ. ಅಂದ್ರೆ ಏನು? ಸರಿ ಹೇಳ್ಬೇಕಲ್ವಾ ಅತ್ತೆ ನೀವು? ನಾನ್ ಅನ್ಕೊಂಡ್ ಹಾಗೆ ಈ ಮನೇಲಿರೋ ಚಿಕ್ಕ ಮಕ್ಕಳಲ್ಲಿ ಯಾವ್ದಾದ್ರೂ ಒಂದು ಮಗುವಿನ ದೇಹದಲ್ಲಿ ಗಾಯತ್ರಕ್ಕ ಆಶ್ರಯ ಪಡಿತಾಳೆ. ಆಗ ಆ ಚಿಕ್ಕ ಮಗು ಕತ್ತಲ್ಲಿ ನಾನ್ ಕಟ್ಟಿರೋ ತಾಯ್ತಾ ಇರಲ್ಲ. ಅರ್ಥ ಆಯ್ತಾ? ಆ ತಾಯ್ತಾ ಒಂದ್ ವೇಳೆ ಗಾಯತ್ರಿ ಪಾಪ ಕುತ್ಕಲಿಲ್ಲ ಅಂತಂದ್ರೆ ದೊಡ್ಡಮ್ಮ ಆ ಮಗು ದೇಹದ ಮೇಲೆ ಬಂದಿದ್ದಾರೆ ಅಂತ ಅರ್ಥ. ಓಹೋ, ಗಾಯತ್ರಿ ಪುಟ್ಟಿ ತಾಯ್ತಾ ಅಮ್ಮನ್ ಕತ್ತಲ್ಲಿದೆ ಅಂತ ಆಯ್ತು. ಈಗ ಗಾಯತ್ರಿ ಕತ್ತಲ್ಲಿ ತಾಯ್ತಾ ಇಲ್ಲ ಅಂತಂದ್ರೆ ದೊಡ್ಡಮ್ಮನ ಆತ್ಮ ಮಗು ಒಳಗ್ ಸೇರ್ಕೊಂಡು ಮಾಮ್ಗೆ ಕಾಟ ಕೊಟ್ರು ಅಂತ ಅಲ್ವಾ? ಅಷ್ಟೇ. ಅಮ್ಮೋರು ಹಾಗೆಲ್ಲ ಮಾಡಲ್ಲ ಅನ್ಕೋತೀನಿ. ಯಾರು ಏನ್ ಅನ್ಕೋತಾರೆ ಅನ್ನೋದು ಆ ಮಗುನ ನೋಡಿದ್ರೆ ಗೊತ್ತಾಗತ್ತೆ ತಾನೆ.
ನಿಜಾನೇ ಆದ್ರೂ ಆದ್ರೇನು ಇಲ್ಲ ಗಿದ್ರೇನು ಇಲ್ಲ. ಗಾಯತ್ರಿ, ಏ ಗಾಯತ್ರಿ, ಅಬ್ಬಾ ಆಂಟಿ ಯಾಕೆ ಹಾಗೆ ದಬಾಯಿಸ್ತಿದ್ದೀರಾ? ಪ್ರೀತಿಯಿಂದ ಕರಿಬೇಕು. ಅಬ್ಬಾ ದಿನ ಅವಳ ಮುದ್ದು ಮಾಡ್ತಾ ಹೆಚ್ಚಿಸ್ತರೋದು ಸಾಲದು ಅಂತನಾ? ನೀನ್ ಸುಮ್ನಿರ್ತೀಯ? ಗಾಯತ್ರಿ ಪುಟ್ಟಿ, ಹಾಲಿಗೆ ಬಾರಮ್ಮ.